ಹಲೋ. ಇವತ್ತು ಇನ್ನೊಂದು ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಮಾಡುವ. ಸೊ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಲ್ರೆಡಿ ಒಂದು 3 ಮಾಡಿದ್ದೇನೆ. ಇದು 4ನೇ ಪ್ರಾಬ್ಲಮ್. ಇದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್, ಕೆಲವು ಅಡ್ಜಸ್ಟ್ಮೆಂಟ್ಗಳಿದ್ದಾವೆ. ಸೊ ನಾರ್ಮಲ್ ಆಗಿರುವಂಥ ಅಡ್ಜಸ್ಟ್ಮೆಂಟ್ಗಳು ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ನೀವು ಇದನ್ನು ಓದ್ಕೊಳ್ಳಿ. ಹಾಗೆ ಇದರ ನೋಟ್ಸ್ ಟು ಅಕೌಂಟ್ಸ್ ಕೊಟ್ಟಿದ್ದಾರೆ. ಈಕ್ವಿಟಿ ಕ್ಯಾಪಿಟಲ್ ಇಲ್ಲೇ ಹೇಳ್ತೇನೆ ನಾನು. ಈಕ್ವಿಟಿ ಕ್ಯಾಪಿಟಲ್ 2 ಲಕ್ಷ ಇದ್ದದ್ದು 3 ಲಕ್ಷ ಆಗಿದೆ. ಅಂದರೆ ಕ್ಯಾಶ್ ಇನ್ಫ್ಲೋ ಎಲ್ಲಿ ಬರುತ್ತೆ? ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಆ್ಯಡ್ ಮಾಡಬೇಕು. 6% ರಿಡೀಮೇಬಲ್ ಪ್ರಿಫರೆನ್ಸ್ ಕ್ಯಾಪಿಟಲ್ 2.5 ಲಕ್ಷ ಇದ್ದದ್ದು 2 ಲಕ್ಷ ಆಗಿದೆ, ಕಡಿಮೆ ಆಗಿದೆ. ಅಂದರೆ ರಿಡಂಪ್ಷನ್ ಆಗಿದೆ. ಫಿನಾನ್ಷಿಯಲ್ ಅದು ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಫಿನಾನ್ಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಲೆಸ್ ಮಾಡಬೇಕು. ಜನರಲ್ ರಿಸರ್ವ್ 40,000 70,000 ಅಂದರೆ ಟ್ರಾನ್ಸ್ಫರ್ ಆಗಿದೆ ಅಂತ ಅರ್ಥ ಪ್ರಾಫಿಟಿಂದ. ಸೊ ಅದನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಆ್ಯಡ್ ಮಾಡಬೇಕು. ಪ್ರಾಫಿಟ್ ಸ್ಟಾರ್ಟಿಂಗ್ ಬರೆಯುವಂಥದ್ದು 30,000 48,000 ಆಗಿದೆ. ಸೊ ಇನ್ಕ್ರೀಸ್ ಇನ್ ಪ್ರಾಫಿಟ್ ಅಥವಾ ಏನು ಪ್ರಾಫಿಟ್ ಫಾರ್ ದ ಇಯರ್ ಇಸ್ ದೇರ್. ಆ ಡಿಫ್ರೆನ್ಸನ್ನು ಫಿನಾನ್ಷಿಯಲ್ ಫಸ್ಟ್ ಇದರಲ್ಲಿ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಮಾಡುವಾಗ ಸ್ಟಾರ್ಟಿಂಗ್ ಬರೆಯುವಂಥ ಅಮೌಂಟೇ ಪ್ರಾಫಿಟ್ ಫಾರ್ ದ ಇಯರ್, ಅದನ್ನು ಅಲ್ಲಿ ಬರೆಯುವಂಥದ್ದು. ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್, ಸೊ ಅದು ನಿಮ್ಮ ವರ್ಕಿಂಗ್ ಕ್ಯಾಪಿಟಲೈಸೇಷನಲ್ಲಿ ಬರುತ್ತೆ. ಪ್ರಪೋಸ್ ಡಿವಿಡೆಂಡ್ ಮತ್ತು ಪ್ರೊವಿಷನ್ ಫಾರ್ ಟ್ಯಾಕ್ಸ್ ವರ್ಕಿಂಗ್ ನೋಟಲ್ಲಿ ಬರುತ್ತೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅದು ನಿಮ್ಮ ಪುನಃ ವರ್ಕಿಂಗ್ ನೋಟಲ್ಲಿ ಬರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಡಿಪ್ರಿಸಿಯೇಷನ್ ಇದೆ. ಮತ್ತು ನೋಡುವ ಗುಡ್ ವಿಲ್ 1,15,000 90,000 ಆಗಿದೆ, ಅದು ಕಡಿಮೆ ಆಗಿದೆ. ಅಂದರೆ ರೈಟ್ ಆಫ್ ಆಗಿದೆ ಅಂತ ಅರ್ಥ. ರೈಟ್ ಆಫ್ ಆದರೆ ಅದನ್ನು ಎಲ್ಲಿ ಬರಬೇಕು? ನಿಮ್ಮ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಆ್ಯಡ್ ಮಾಡುವಂಥದ್ದು ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ. ಸ್ಟಾಕ್ ಕರೆಂಟ್ ಅಸೆಟ್ ಚೇಂಜಸ್ ಅದರಲ್ಲಿ ಬರೀತೀರಾ. ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವಬಲ್ ಕೂಡ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರೀತೀರಾ. ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಇನ್ ಬ್ಯಾಂಕ್ ಯಾವಾಗಲೂ ಲಾಸ್ಟ್ಗೆ ಬರೀತೀರಾ. ಓಪನಿಂಗ್ಗೆ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆ್ಯಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುವಂಥದ್ದು. ಇದನ್ನು ಮತ್ತೆ ನೋಡೋಣ. ಅಡ್ಜಸ್ಟ್ಮೆಂಟ್ ನೋಡುವ. ಫಸ್ಟ್ ಡಿಪ್ರಿಸಿಯೇಷನ್ 10,000 ಆ್ಯಂಡ್ 20,000 ಹ್ಯಾವ್ ಬೀನ್ ಚಾರ್ಜ್ಡ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಪ್ಲ್ಯಾಂಟ್ ಮೇಲೆ 10, ಲ್ಯಾಂಡ್ ಆ್ಯಂಡ್ ಬಿಲ್ಡ್ ಮೇಲೆ 20. ನೆಕ್ಸ್ಟ್ ಬರುತ್ತೆ ಇಂಟರಿಮ್ ಡಿವಿಡೆಂಟ್ 20,000 ಹ್ಯಾಸ್ ಬೀನ್ ಪೇಯ್ಡ್ ಇನ್ 2015. ಸೊ ಇಂಟರಿಮ್ ಡಿವಿಡೆಂಟ್ ಬೇರೆ, ಡಿವಿಡೆಂಟ್ ಬೇರೆ. ಸೊ ಇಂಟರಿಮ್ ಡಿವಿಡೆಂಟ್ ಸಪ್ರೇಟಾಗಿ ತೋರಿಸುವಂಥದ್ದು. 2 ಕಡೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಒಂದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಆಗಿ ಇಂಟರಿಮ್ ಡಿವಿಡೆಂಟ್ ಪ್ರಪೋಸ್ ಮಾಡುವಂಥದ್ದು, ಹಾಗೆ ಪೇಮೆಂಟ್ ಮಾಡೋದು ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಕ್ಯಾಶ್ ಔಟ್ಫ್ಲೋ ಆಗಿ. 35,000 ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್. ಸೊ ಇನ್ಕಮ್ ಟ್ಯಾಕ್ಸ್ ವರ್ಕಿಂಗ್ ನೋಟ್ ಮಾಡ್ತೀರಾ. ವರ್ಕಿಂಗ್ ನೋಟಲ್ಲಿ 35,000 ಪೇಯ್ಡ್ ಟು ಬ್ಯಾಂಕ್ ಅಥವಾ ಟು ಕ್ಯಾಶ್ ಮಾಡಿಕೊಂಡು ಬರಿತೀರಾ ಅಡ್ಜಸ್ಟ್ಮೆಂಟಲ್ಲಿ. ಹಾಗೆ ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಲಾಸ್ಟ್ ಐಟಮ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟಲ್ಲಿ ಆದಮೇಲೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ನೀವು ಬರಿತೀರಾ. ಸೊ ಆ ಅಮೌಂಟನ್ನು ನೀವೇನು ಬರಬೇಕು? 35,000 ಅಲ್ಲಿ ಬರಬೇಕು. ಓಕೆ, ವರ್ಕಿಂಗ್ ನೋಟ್ ಎಲ್ಲ ಅಥವಾ ಅಡ್ಜಸ್ಟ್ಮೆಂಟ್ಗಳೆಲ್ಲ 2 ಸಲ ಅಡ್ಜಸ್ಟ್ ಆಗಬೇಕು. ಓಕೆ, ಸೊ ವರ್ಕಿಂಗ್ ನೋಟ್ ನೋಡೋ. ಫಸ್ಟ್ ಪ್ರಪೋಸ್ ಡಿವಿಡೆಂಟ್ ನೀವು ಮಾಡಿದ್ರೆ ತುಂಬನೇ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಡಿವಿಡೆಂಟ್ ಇಲ್ಲಿ ಯಾವುದೇ ಡಿವಿಡೆಂಟ್ ಪೇಯ್ಡ್ ಅಂತ ಕೊಟ್ಟಿಲ್ಲ. ಇಂಟರಿಮ್ ಡಿವಿಡೆಂಟ್ ಬೇರೆ, ನಾರ್ಮಲ್ ಡಿವಿಡೆಂಟ್ ಬೇರೆ. ಸೊ ಡಿವಿಡೆಂಟ್ ಪೇಯ್ಡ್ ಕೊಟ್ಟಿಲ್ಲ. ಹಾಗಂದ್ರೆ ನಾವೇನು ಎಸ್ಯೂಮ್ ಮಾಡಬೇಕು? ಓಪನಿಂಗ್ ಬ್ಯಾಲೆನ್ಸನ್ನು ಪೇ ಮಾಡಿದ್ದೀರಾ, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಈ ಸಲ ತೆಗೆದಿಟ್ಟಿದ್ದ ಅಮೌಂಟೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಎಸ್ಯೂಮ್ ಮಾಡಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ 42,000 ಪೇಯ್ಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ 50,000 ಈಸ್ ಅ ಪ್ರೊವಿಷನ್ ಅಥವಾ ಪ್ರಪೋಸ್ ಡಿವಿಡೆಂಟ್ ದಿಸ್ ಇಯರ್. ಸೊ ಇದೆಲ್ಲಿ ಹೋಗುತ್ತೆ? ಪ್ರಪೋಸ್ ಡಿವಿಡೆಂಟ್ ಅಲ್ಲ, ಡಿವಿಡೆಂಟ್ ಪೇಮೆಂಟ್ ನಿಮ್ಮ ಫಿನಾನ್ಷಿಯಲ್ ಆ್ಯಕ್ಟಿವಿಟಿಯಲ್ಲಿ. ಇದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ನಾನು ಕಲರ್ ಹಾಕಿದ್ದೇನೆ, ನೀವು ಇಲ್ಲಿ ಚೆಕ್ ಮಾಡ್ಬೋದು. ಪ್ರಪೋಸ್ ಡಿವಿಡೆಂಟ್ ಹಾಗೆ ಪ್ರಪೋಸ್ ಡಿವಿಡೆಂಟ್ ಇಲ್ಲಿ ಬರುತ್ತೆ. ಇನ್ನೊಂದು ಡಿವಿಡೆಂಟ್ ಪೇಯ್ಡ್. ಓಕೆ, ನೆಕ್ಸ್ಟ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಓಪನಿಂಗ್ ಬ್ಯಾಲೆನ್ಸಲ್ಲಿದೆ, ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿದೆ. ಟ್ಯಾಕ್ಸ್ ಪೇಯ್ಡ್ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 35,000. ಸೊ 35,000 ಕೊಟ್ಟರೆ ಅದೆಲ್ಲಿ ಬರುತ್ತೆ? ಟ್ಯಾಕ್ಸ್ ಪೇಯ್ಡ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಇಲ್ಲಿ ಬರುತ್ತೆ 35,000. ಅದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಫಿಗರ್ ಏನು ಬರುತ್ತೆ? 45,000. ಅದು ಈ ವರ್ಷದ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಇದೆಲ್ಲಿ ಬರುತ್ತೆ? ನಿಮ್ಮ ಆಪ್ರೇಟಿಂಗ್ ಎಕ್ಸ್ಪೆನ್ಸ್, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಆ್ಯಡ್ ಮಾಡಬೇಕು ಪ್ರಾಫಿಟಿಗೆ. 3ನೇದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡಲ್ಲಿ 2 ಲಕ್ಷ ಆಗಬೇಕದು. ಓಪನಿಂಗ್ ಬ್ಯಾಲೆನ್ಸ್ ಆದಮೇಲೆ ಡೈರೆಕ್ಟಾಗಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರಬೇಡಿ. ಅಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಡ್ಜಸ್ಟ್ಮೆಂಟ್? ಒಂದು ಡಿಪ್ರಿಸಿಯೇಷನ್ ಇದೆ ಅಂತ. ಎಷ್ಟು ಡಿಪ್ರಿಸಿಯೇಷನ್ ಚೆಕ್ ಮಾಡೋ. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ 10,000, ಬಿಲ್ಡಿಂಗ್ 20,000. ನಾವು ಮಾಡೋದೀಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ 20,000 ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಬೈ ಅಡ್ಜಸ್ಟೆಡ್ P&L ಅಕೌಂಟ್ 20,000 ಇಲ್ಲಿ ಬರುತ್ತೆ. ಇನ್ನೊಂದು ಸಲ ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000 ಇಲ್ಲಿ ಬರುತ್ತೆ. 2 ಸಲ ಆಯಿತು. ಡಿಪ್ರಿಸಿಯೇಷನ್ ಆದಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀಬೇಕು. ಒಂದು ಲೈನ್ ಬಿಟ್ಟು ಬರೀರಿ. 2 ಲಕ್ಷ
ಡಿಪ್ರಿಸಿಯೇಷನ್ ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಏನು ಉಳಿತದೆ 10,000 ಅದು ಬ್ಯಾಲೆನ್ಸಿಂಗ್ ಫಿಗರ್ ಏನು, ಅದು ಸೇಲ್ ಅಥವಾ ಬೈ ಕ್ಯಾಶ್. ಈ ಸಲ ಸೇಲ್ ಆಗಿದೆ ಅಂತ ಅರ್ಥ. ಸೊ ಬೈ ಕ್ಯಾಶ್ ಸೇಲ್ ಆದ ಐಟಮಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಬರೀತೀರ ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 10,000. ಓಕೆ, ಟ್ಯಾಲಿ ಮಾಡ್ತೀರ, ಕ್ಲೋಸ್ ಆಗುತ್ತೆ ಅಕೌಂಟ್. ನೆಕ್ಸ್ಟ್ ಬರೋ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟಿಗೆ ಓಪನಿಂಗ್ ಬ್ಯಾಲೆನ್ಸಲ್ಲಿದೆ. ಓಕೆ, ಡಿಪ್ರಿಸಿಯೇಷನ್ 10,000 ಅಂತ ಆಗ ಹೇಳಿದೆ ನಾನು. 80,000 ಬೈ ಇಲ್ಲಿ ಅಡ್ಜಸ್ಟೆಡ್ ಪೇಮೆಂಟ್ ಡಿಪ್ರಿಸಿಯೇಷನ್ 10,000. ಈ ಡಿಪ್ರಿಸಿಯೇಷನ್ ಎಲ್ಲಿ ಬರುತ್ತೆ, ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆಪರೇಟಿಂಗ್ ಆ್ಯಕ್ಟಿವಿಟಿಯಲ್ಲಿ 10,000. ನಂತರ ಕ್ಲೋಸಿಂಗ್ ಬ್ಯಾಲೆನ್ಸ್ 2,00,000. 80 ಈ ಕಡೆ ಅಲ್ಲ ಕ್ರೆಡಿಟ್ ಸೈಡಲ್ಲಿ 10,000 ಮತ್ತು 2,00,000. ಸೊ 2,00,000 10,000 ಟೋಟಲ್ ಬರುತ್ತೆ. ಬ್ಯಾಲೆನ್ಸಿ ಫಿಗರ್ ಎಷ್ಟು, 1,30,000. ಇದೇನು ಟು ಕ್ಯಾಶ್ ಅಂದರೆ ಪರ್ಚೇಸ್ ಮಾಡಿದ್ದೀರ ಅಂತ ಅರ್ಥ. ಟು ಕ್ಯಾಶ್ ಹಣ ಹೊರಗೋಗಿದೆ, ಕ್ಯಾಶ್ ಔಟ್ಫ್ಲೋ ಆಗಿದೆ. ಸೊ ಯಾವ ಆ್ಯಕ್ಟಿವಿಟಿ ಯಾವುದೆಲ್ಲ ರಿಲೇಟೆಡ್ ಟು ಆ್ಯಸೆಟ್ ಇರುತ್ತೆ ಅದೆಲ್ಲ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ ನೋಡಿ ಪರ್ಚೇಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 1,30,000. ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ನಾನು ಮಾಡಿಲ್ಲ, ಗುಡ್ ವಿಲ್ ರಿಟರ್ನ್ ಆಫ್. ಸಿಂಪಲ್ ಇದೆ, ಗುಡ್ ವಿಲ್ ರಿಟರ್ನ್ ಆಫ್. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಓಪನಿಂಗ್ ಬ್ಯಾಲೆನ್ಸ್ 1,15,000, ಕ್ಲೋಸಿಂಗ್ ಬ್ಯಾಲೆನ್ಸ್ 90, ಅಂದರೆ 25,000 ರೈಟ್ ಆಫ್ ಮಾಡಿದೆ ಅಂತೇಳಿ. ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಇಲ್ಲೇ ಬರೆದು ಬಿಟ್ಟಿದ್ದೇನೆ, ಗುಡ್ ವಿಲ್ ರಿಟರ್ನ್ ಆಫ್ 25,000. ಇನ್ನೊಂದು ಅಡ್ಜಸ್ಟ್ಮೆಂಟ್ ಇಂಟರಿಮ್ ಡಿವಿಡೆಂಡ್. ಇದು ನಾನು ಹೇಳಿದೆ ಇಂಟರಿಮ್ ಡಿವಿಡೆಂಡ್ 20,000 ಹ್ಯಾಸ್ ಬಿನ್ ಪೇಯ್ಡ್, 20,000 ಹ್ಯಾಸ್ ಬಿನ್ ಪೇಯ್ಡ್. ಸೊ ಅದನ್ನು ಏನು ಮಾಡಬೇಕು, ಫಸ್ಟ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಬರಿಬೇಕು ಪ್ರಪೋಸ್ ಇಂಟರಿಮ್ ಡಿವಿಡೆಂಡ್ 20,000. ನಂತರ ಪೇಮೆಂಟ್ ಮಾಡಬೇಕು, ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಔಟ್ಫ್ಲೋ ಆಗಿ ತೋರಿಸ್ಬೇಕು. ಓಕೆ, ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವ ಫಾರ್ಮ್ಯಾಟ್ ಆ್ಯಸ್ ಪರ್ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಇನ್ ಡೈರೆಕ್ಟ್ ಮೆಥಡ್. ಸೊ ಫಸ್ಟ್ ಹೆಡ್ಡಿಂಗ್ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಅದರಲ್ಲಿ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ನಾನು ಪಿಂಕಲ್ಲಿ ತೋರಿಸಿದ್ದೇನೆ, ಪಿಂಕ್ ಕಲರಲ್ಲಿದೆ ನೋಡಿ. ಸೊ ನೆಟ್ ಪ್ರಾಫಿಟ್ 30 ಎಷ್ಟಾಗಿದೆ, 48 ಆಗಿದೆ. ಸೊ ಡಿಫ್ರೆನ್ಸ್ ಎಷ್ಟು, 18,000. 48 ಮೈನಸ್ 30 18,000. ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಟ್ರಾನ್ಸ್ಫರ್ ಟು ರಿಸರ್ವ್. ಸೊ ರಿಸರ್ವ್ ನೋಡಿ ಅಮೌಂಟ್ ಪಿಂಕ್ ಕಲರ್, ರಿಸರ್ವ್ 40 75, ಅಂದರೆ 30,000 ನೀವು ಈ ಸಲ ಟ್ರಾನ್ಸ್ಫರ್ ಮಾಡಿದಿರ ಅಂತ ಅರ್ಥ. ಸೊ 30,000 ಟ್ರಾನ್ಸ್ಫರ್ ಮಾಡಿದಿರ, ಸೊ 30,000. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ ಬಗ್ಗೆ ಹೇಳಿದೆ, ಇಂಟರಿಮ್ ಡಿವಿಡೆಂಡ್ ಬಗ್ಗೆ ಹೇಳಿದೆ, ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಬಗ್ಗೆ ಹೇಳಿದೆ, ಡಿಪ್ರಿಸಿಯೇಷನ್ ಇದು ಬಗ್ಗೆ ಹೇಳಿದೆ ನಾನು, ಗುಡ್ ವಿಲ್ ರಿಟರ್ನ್ ಆಫ್ ಎಲ್ಲ ಹೇಳಿದ್ದೇನೆ. ಇದೆಲ್ಲ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ಗಳು, ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಸೊ ಪ್ರಾಫಿಟ್ಗೆ ಇದನ್ನೆಲ್ಲ ಆ್ಯಡ್ ಮಾಡಿದರೆ ಬರುತ್ತೆ 2,18,000. ನಿಮ್ಮ ಫಾರ್ಮ್ಯಾಟ್ ನೋಡಿ, ಅದಕ್ಕೆ ಏನು ಹೇಳ್ತಾರೆ, ಆಪ್ರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ನೆಕ್ಸ್ಟ್ ಬರುತ್ತೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಐಟಮ್ಗಳು ಏನು ಚೇಂಜಸ್ ಆಗಿದೆ, ಫಾರ್ಮ್ಯಾಟ್ ನೋಡಿ, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಫಸ್ಟ್ ಇದು ನೆನ್ಪಿಡಿ, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ನಂತರ ಅದರೆಲ್ಲ ಆಪೋಸಿಟ್. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಯಾವುದೂ ಇಲ್ಲ ಈ ಪ್ರಾಬ್ಲಮಲ್ಲಿ. ನೆಕ್ಸ್ಟ್ ಬರುತ್ತೆ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಕರೆಂಟ್ ಲ್ಯಾಬಿಲಿಟಿ ಐಟಮ್ ಇದು ಕ್ರೆಡಿಟರ್ಸ್, ಇದು ಬಿಲ್ಸ್ ಪೇಯಬಲ್. ಯಾವುದು ಇನ್ಕ್ರೀಸ್ ಆಗಿದೆ, ಕ್ರೆಡಿಟರ್ಸ್ 45 73 ಆಗಿದೆ. ಸೊ ಅದನ್ನು ಬರೆಯುವಂಥದ್ದು 45 73 ಆಗಿದೆ, 28,000 ಇನ್ಕ್ರೀಸ್ ಆಗಿದೆ. ಸೊ ಅದು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವೇಬಲ್ 3 ಇನ್ಕ್ರೀಸ್ ಆಗಿದೆ. ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವೇಬಲ್. ಸ್ಟಾಕ್ ಇಲ್ಲಿದೆ 77 1,09,000. ಡಿಫ್ರೆನ್ಸ್ ನೋಡಿ, ಡೆಟರ್ಸ್ ಮತ್ತು ಬಿಲ್ಸ್ ರಿಸೀವೇಬಲ್ 1,50,000 1,90,000 ಆಗಿದೆ. ಬಿಲ್ಸ್ ರಿಸೀವೇಬಲ್ 30 40,000 ಆಗಿದೆ. ಸೊ ಎರಡನ್ನು ನಾವೆಲ್ಲಿ ಬರೀಬೇಕು, ಇನ್ಕ್ರೀಸ್. ಎಷ್ಟು ಡಿಫ್ರೆನ್ಸ್, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ ಬರೀಬೇಕು. ಅದೆಲ್ಲ ಲೆಸ್ ಅಲ್ಲಿ ಬರುತ್ತೆ, ಹಾಗಾಗಿ ಎಲ್ಲ ಬ್ರ್ಯಾಕೆಟಲ್ಲಿ ಬರ್ತಿದ್ದೇನೆ. ಹಾಗೆ ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ, ಬಿಲ್ಸ್ ಪೇಯಬಲ್ ಏನಿದೆ ನೋಡಿ, ಬಿಲ್ಸ್ ಪೇಯಬಲ್ ಡಿಕ್ರೀಸ್ ಆಗಿದೆ, 30 26 ಆಗಿದೆ. ಸೊ ಡಿಫ್ರೆನ್ಸ್ 4,000, ಅದನ್ನು ಬರೀಬೇಕು 4,000. ಸೊ ಎಲ್ಲವನ್ನು 2,18,000ಗೆ ಇದು ಆ್ಯಡ್ ಮಾಡಿ ಲೆಸ್ ಮಾಡಿ ಬರುತ್ತೆ 1,60,000. ಫಾರ್ಮ್ಯಾಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ ಮೈನಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್.
ಸೊ ಯೆಲ್ಲೋ ಕಲರಲ್ಲಿದೆ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ವರ್ಕಿಂಗ್ ನೋಟ್ ನೋಡಿ. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ 35,000 ಲೆಸ್ ಮಾಡಿದರೆ ಬರುತ್ತೆ 1,25,000. ಇಲ್ಲಿಗೆ ನಮ್ಮ ಫಸ್ಟ್ ಹೆಡ್ಡಿಂಗ್ ಮುಗಿಯಿತು. ಯಾವುದು? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ 1,25,000 ಪಾಸಿಟಿವ್ ವ್ಯಾಲ್ಯೂ ಬಂತು. ಅದಕ್ಕೇನು ಬರಬೇಕು? ಏನು ಹೆಡ್ಡಿಂಗ್ ಇದೆ ಅದಕ್ಕೆ ಒಂದು ನೆಟ್ ಹಾಕಿ ಬರೆದ್ರೆ ಆಯಿತು. ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಸೊ ಇಲ್ಲಿಗೆ ಫಸ್ಟ್ ಫೇಸ್ ಮುಗೀತು. ಈಗ ಸೆಕೆಂಡ್ ಫೇಸ್ ಬಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಯಾವುದು ರಿಲೇಟೆಡ್ ಟು ಅಸೆಟ್ ಇದೆ ಅದನ್ನು ಬರಲಿಕ್ಕೆ ಹೇಳಿದೆ ನಾನು. ಆ್ಯಡ್ ಕ್ಯಾಶ್ ಇನ್ ಫ್ಲೋ ಲೆಸ್ ಕ್ಯಾಶ್ ಔಟ್ ಫ್ಲೋ. ಯಾವುದು ಸೇಲ್ ಮಾಡುವಾಗ ಹಣ ಬರುತ್ತೆ ಅದು ಕ್ಯಾಶ್ ಇನ್ ಫ್ಲೋ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸೇಲ್ ಮಾಡಿದ್ದೀರಾ 10,000, ಗ್ರೀನಲ್ಲಿ ನೋಡಿ ಅಡ್ಜಸ್ಟ್ ಮಾಡಿದೆ, ಚೆಕ್ ಮಾಡಿ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮೈನಸ್ ಕ್ಯಾಶ್ ಔಟ್ ಫ್ಲೋ. ಕ್ಯಾಶ್ ಔಟ್ ಫ್ಲೋ ಏನು? ಪರ್ಚೇಸ್ ಮಾಡುವಾಗ ಹಣ ಹೋಗುತ್ತೆ, ಪರ್ಚೇಸ್ ಮಾಡುವಾಗ ಮೆಷಿನರಿ ಬರುತ್ತೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬರುತ್ತೆ, ಆದರೆ ಹಣ ಹೋಗುತ್ತೆ, ಕ್ಯಾಶ್ ಹೋಗುತ್ತೆ. ಸೊ ಮೈನಸ್ 1,30,000. ಸೊ 10,000 ಮೈನಸ್ 1,30,000 ಮಾಡುವಾಗ ಮೈನಸ್ 1,20,000 ಬರುತ್ತೆ. ಅದೇ ನಮ್ಮ ಬ್ಯಾಲೆನ್ಸ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇಲ್ಲಿಗೆ 2 ಹೆಡ್ಡಿಂಗ್ ಮುಗೀತು. 3ನೇ ಹೆಡ್ಡಿಂಗ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್, ಆ್ಯಡ್ ಕ್ಯಾಶ್ ಇನ್ ಫ್ಲೋ. ಸೊ ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಯಾವುದು ಜಾಸ್ತಿ ಆಗಿದೆ? ಸ್ಪೆಷಲಿ ಪಿಂಕ್ ಕಲರ್ ಆಗಿದೆ ನೋಡಿ. ಪಿಂಕ್ ಕಲರ್ ಹಾಕಿದ ಈಕ್ವಿಟಿ ಕ್ಯಾಪಿಟಲ್. ಈಕ್ವಿಟಿ ಕ್ಯಾಪಿಟಲ್ 2 ಲಕ್ಷದ್ದು 3 ಲಕ್ಷ ಆಗಿದೆ, ಅಂದರೆ 1 ಲಕ್ಷ ಇನ್ಫ್ಲೋ ಆಗಿದೆ. ಅದೇ ಪ್ರಿಫರೆನ್ಸ್ ಕ್ಯಾಪಿಟಲ್ ಏನು ಮಾಡಿದ್ದಾರೆ? 2.5 ಇದ್ದದ್ದು 2 ಲಕ್ಷ ಆಗಿದೆ, ಅಂದರೆ ಕಡಿಮೆ ಆಗಿದೆ, ಅದು ರೀಪೇಮೆಂಟ್ ಆಗಿದೆ ಅಂತ ಅರ್ಥ. ಸೊ ಕ್ಯಾಶ್ ಇನ್ಫ್ಲೋ, ಇಶ್ಯೂ ಆಫ್ ಕ್ಯಾಪಿಟಲ್ 1 ಲಕ್ಷ ಇನ್ಫ್ಲೋ ಆಗಿದೆ. ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ 50,000 ಔಟ್ಫ್ಲೋ ಆಗಿದೆ. ಔಟ್ಫ್ಲೋವನ್ನು ಲೆಸ್ ಮಾಡ್ತೀರಾ. ಮತ್ತು 2 ಫಿನಾನ್ಸ್ ರಿಲೇಟೆಡ್ ಆ್ಯಕ್ಟಿವಿಟಿ ಯಾವುದು? ಡಿವಿಡೆಂಡ್ ಪೇಯ್ಡ್ ಮತ್ತು ಇಂಟರಿಮ್ ಡಿವಿಡೆಂಡ್ ಪೇಯ್ಡ್. ಇದು ನಾನು ಪಿಂಕ್ ಮತ್ತು ಯೆಲ್ಲೋ ಅಲ್ಲಿ ತೋರಿಸಿದ್ದೇನೆ. ಅಡ್ಜಸ್ಟ್ಮೆಂಟ್ ನೋಡಿ, 2 ಔಟ್ಫ್ಲೋಗಳು, ಅದನ್ನೆಲ್ಲ ಬ್ರ್ಯಾಕೆಟಲ್ಲಿ ಬರೆದಿದ್ದೇನೆ. ಸೊ 1 ಲಕ್ಷ ಮೈನಸ್ 50 ಮೈನಸ್ 42 ಮೈನಸ್ 20 ಮಾಡುವಾಗ ನೆಟ್ ಬರುತ್ತೆ -12. ಇದಕ್ಕೇನು ಹೇಳ್ತಾರೆ? ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಈಗ 3 ಹೆಡ್ಡಿಂಗ್ ಆಯಿತು. ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮತ್ತು ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಇದರ ಟೋಟಲ್ 125, ಇದರ ಟೋಟಲ್ -120, ಇದರ ಟೋಟಲ್ -12. ಇದನ್ನೆಲ್ಲ ಆ್ಯಡ್ ಮಾಡಿದರೆ ಏನು ಬರುತ್ತೆ? -7,000 ಬರುತ್ತೆ. -7,000. ಅದಕ್ಕೇನು ಹೇಳ್ತಾರೆ? ನೆಗೆಟಿವ್ ಅಂದರೆ ಡಿಕ್ರೀಸ್ ಅಂತ ಹೇಳ್ತಾರೆ, ಪಾಸಿಟಿವ್ ಅಂದರೆ ಇನ್ಕ್ರೀಸ್ ಆಗುತ್ತೆ. ಇದು ನೆಗೆಟಿವ್ ಅಂದರೆ ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ಸೊ ಇದನ್ನೆಲ್ಲ ಅಮೌಂಟನ್ನು ಏನು ಮಾಡಬೇಕು? ಇದಕ್ಕೆ ಆ್ಯಡ್. ಓಪನಿಂಗ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಕ್ಯಾಶ್ ಬ್ಯಾಲೆನ್ಸ್ ಮತ್ತು ಓಪನಿಂಗ್ ಬ್ಯಾಲೆನ್ಸ್ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಬ್ಯಾಂಕ್. ಓಪನಿಂಗ್ ಎಷ್ಟು? 1,50,000 ಮತ್ತು 1 ಲಕ್ಷ. ಸೊ ಟೋಟಲ್ 25,000 ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡಬೇಕು. 7,000ಗೆ 25,000 ಆ್ಯಡ್ ಮಾಡಿದರೆ, ಅಂದರೆ ಇದು -7,000ಗೆ 25,000 ಆ್ಯಡ್ ಮಾಡಿದರೆ ಏನು ಬರುತ್ತೆ? +18,000 ಬರುತ್ತೆ. ಇದು ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರಬೇಕು. ಕ್ಲೋಸಿಂಗ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಮತ್ತು ಹ್ಯಾಂಡ್. ಸೊ 10 ಮತ್ತು 8 18. ಸೊ ಇಲ್ಲಿನೂ ಅದೇ ಆನ್ಸರ್ ಬಂದಿದೆ. ಸೊ ಹೀಗೆ ಬಂದರೆ ನೀವು ಮಾಡಿದ್ದು ಟ್ಯಾಲಿ ಆಗಿದೆ ಅಂತ ಅರ್ಥ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ, ಕನ್ಫ್ಯೂಷನ್ ಇದ್ದರೆ ಕೇಳಿ. ನೆಕ್ಸ್ಟ್ ಇನ್ನೂ ಕೆಲವು ಪ್ರಾಬ್ಲಮ್ ಮಾಡ್ತೇನೆ. ಏನಾದರೂ ಕನ್ಫ್ಯೂಷನ್ ಅಂತ ಕೇಳುವಂಥದ್ದು. ಇಲ್ಲಿವರೆಗೆ ವಿಡಿಯೋ ಕೇಳೋದಕ್ಕೆ ಧನ್ಯವಾದಗಳು.